ಸರ್ ನಮಸ್ತೆ. ಇದೇ ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಫಾರ್ಮ್. ಇಲ್ಲಿ ಏನ್ ನೀವು ಎಲ್ಲ ನೋಡ್ತಿದ್ದೀರೋ ನಮ್ಮ ಹಸುಗಳಾಗ್ಬೋದು, ನಮ್ಮ ಫಾರ್ಮ್ ಆಗ್ಬೋದು, ಇದ್ರಲ್ಲಿ ಏನೆಲ್ಲ ಉತ್ಪಾದನೆ ಮಾಡ್ತಿದೀವಿ, ಅದನ್ನ ಹೇಗ್ ಮಾಡ್ತಿದೀವಿ ಅಂತ ನಾನು ನಮ್ಮ ಫಾರ್ಮ್ ಅಲ್ಲೇ ತೋರಿಸ್ತೀನಿ. ನೀವು ಹಸುಗಳಿಂದ ಹಾಲಿಂದ ಎಲ್ಲ ಇಲ್ಲೇ ತಯಾರು ಮಾಡ್ತೀರಾ ಸರ್? ಹಾಲಿಂದ ಏನ್ ತಯಾರು ಮಾಡ್ತೀವಿ, ಮತ್ತೆ ನಮ್ಮ ಗಾಣದಿಂದ ಬಂದಂತಹ ಎಣ್ಣೆ ಎಲ್ಲ ಹೇಗ್ ಇದ್ ಮಾಡ್ತೀವಿ, ಅದನ್ನೆಲ್ಲ ಇಲ್ಲೇ ತೋರಿಸ್ತೀನಿ. ಬನ್ನಿ ಸರ್ ನೋಡುವ. ಇದೆಲ್ಲ ನಾವು ಇಲ್ಲೇ ತಯಾರಾಗ್ತಿರೋ ಜಾಗ ಇದೆ, ತಯಾರು ಮಾಡ್ಲಿಕ್ಕೆ ಅಂತಾನೆ ಮಾಡ್ಕೊಂಡಿರೋ ಜಾಗ ಇದು. ಬನ್ನಿ ಬನ್ನಿ ನೀವು ನೋಡ್ಬೋದು. ಇದು ಏನೋ ಒಂದು ರೆಡಿ ಆಗ್ತಾ ಇದೆ. ತುಪ್ಪ ಇದು ತುಪ್ಪ ಸೌದೆ ಒಲೆಯಲ್ಲಿ ಬೆರಣಿಯಲ್ಲಿ ಮಾಡುವಂತದ್ದು. ನಾವು ಇದನ್ನ ಈಗ ನಡೀತಾ ಇದೆ. ಈಗ ನೋಡಿ ಇದಾಗ್ತಿದೆ ಸೌದೆ ಒಲೆಯಲ್ಲಿ ತುಪ್ಪ. ದೆನ್ ಅದಾದ ನಂತರ ಇದು ಒಂದು ತುಪ್ಪ ಅದು ರೆಡಿ ಆಗ್ತಿದೆ ಸೌದೆ ಒಲೆಯಲ್ಲಿ. ಇದರಿಂದ ಏನೇನ್ ತಯಾರಾಗ್ತಿದೆ ಅದೆಲ್ಲ ತಿಳಿಸಿ ಸರ್. ಸರ್ ಈಗ ನಮ್ದು ಮಿಲ್ಕ್ ನಾವೇನ್ ಮೊದಲಿಗೆ ಹಾಲ್ನ ಒನ್ ಟೈಮ್ ನಾವ್ ಈ ತರ ಪ್ಯಾಕಿಂಗ್ ಮಾಡ್ತೀವಿ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಅಲ್ಲಿ. ಇಟ್ಕೊಳ್ಳಿ ಸರ್. ಇದು ಒನ್ ಟೈಮ್ ಕಸ್ಟಮರ್. ಎಷ್ಟು 1 ಲೀಟರ್ ಹಾಲ ಸರ್ ಇದು? ಇದು ಹಾಫ್ ಲೀಟರ್ ಸರ್. 45 ರುಪೀಸ್ ಇದು. 45 ರುಪೀಸ್. 45. ನಾರ್ಮಲ್ ಹಾಲ್ಗೆ ಎಷ್ಟಾಗುತ್ತೆ? ನಾರ್ಮಲ್ ಹಾಲ್ ಅಂದ್ರೆ ಅದು ಒಂದು 25 ರುಪೀಸ್ ಏನೋ ಇದೆ ಸರ್. ಒಂದ್ 15 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಒಂದ್ 15 ರೂಪಾಯಿ ಡಿಫ್ರೆನ್ಸ್ ಇದೆ. ಆ ಹಾಲ್ಗೂ ಡಿಫ್ರೆನ್ಸ್ ಏನಿರುತ್ತೆ ಸರ್? ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಕ್ ಆಗಲ್ಲ ಸರ್. ಅಂದ್ರೆ ಮೀನ್ಸ್ ಇದು A2 ಪ್ರೋಟೀನ್ ಇರುತ್ತೆ ಇದರಲ್ಲಿ. ಅಂದ್ರೆ ನಮ್ಮ ದೇಸಿ ಹಸುವಿನಲ್ಲಿ ಏನ್ ಪ್ರಾಮುಖ್ಯತೆ ಅಂದ್ರೆ ಒಂದು ಹಂಪ್ ಅನ್ನೋದು ಬರುತ್ತೆ, ಭುಜ. ಆ ಭುಜ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ಮತ್ತೆ ನಮ್ಮ ಸುತ್ತಮುತ್ತ ಇರುವಂತ ಮೆಡಿಸಿನಲ್ ಎಸೆನ್ಸ್ ನ ಅಬ್ಸರ್ವ್ ಮಾಡಿ ಅದು ಬರ್ತಕ್ಕಂತ ಹಾಲ್ನಲ್ಲಿ ಕ್ವಾಲಿಟಿನ ಇನ್ಕ್ರೀಸ್ ಮಾಡಿ ಕೊಡುತ್ತೆ, ಎನ್ರಿಚ್ ಮಾಡಿ ಕೊಡುತ್ತೆ. ಮತ್ತೆ BP ಶುಗರ್ ಇರೋಂತವರೆಲ್ಲ ಈ ಹಾಲ್ನ ಉಪಯೋಗಿಸಿದ್ರೆ ಹೆಚ್ಚಿನ ಕ್ಯಾಲ್ಸಿಯಂ ಸಿಗುತ್ತೆ ನಮ್ಮ ದೇಸಿ ಹಸುವಿನ ಹಾಲಲ್ಲಿ. ಮತ್ತೆ ಕೊಲೆಸ್ಟ್ರಾಲ್ ಕಂಟೆಂಟ್ ತುಂಬಾ ಕಮ್ಮಿ ಇರುತ್ತೆ. ಕೊಲೆಸ್ಟ್ರಾಲ್ ಇರಲ್ಲ. ಅದು ಕೊಲೆಸ್ಟ್ರಾಲ್ ಇದ್ರೂನು ಅದು ಗುಡ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಗುಡ್ ಫ್ಯಾಟ್ ಆಗಿರುತ್ತೆ, ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಅದು ಈ ನಮ್ಮ ದೇಸಿ ಹಸುವಿನ ಹಾಲಲ್ಲಿ ಇರುವಂತ ಪ್ರಾಮುಖ್ಯತೆ. ಇದು ನಾವು ಒಂದು ಟೈಮ್ದು ಕಸ್ಟಮರಿಗೆ ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದ್ ಟೈಮ್ ಹಾಲು ಪನ್ನೀರ್ ಮಾಡ್ತೀವಿ, ಮತ್ತೆ ತುಪ್ಪ. ಬೆಳಿಗ್ಗೆ ಸಂಜೆ ಸರ್ ನೀವು ಮಾರಾಟ ಮಾಡೋದು? ಸರ್ ನಾವು ಈವ್ನಿಂಗ್ ಟೈಮ್ ಮಿಲ್ಕ್ ಪ್ಯಾಕಿಂಗ್ ಮಾಡಿ ಕಸ್ಟಮರಿಗೆ ಕೊಡ್ತೀವಿ. ಓಕೆ. ಸೊ ಮಾರ್ನಿಂಗ್ ಟೈಮ್ ಮಿಲ್ಕ್ ನ ಮೊಸರು ಮಾಡಿ, ಬೆಣ್ಣೆ ಮಾಡಿ, ಈ ತರ ತುಪ್ಪ ಮಾಡ್ತೀವಿ. ಮತ್ತೆ ಒಂದ್ ಪನ್ನೀರ್ ಮಾಡ್ತೀವಿ. ಪನ್ನೀರು ಇದು ನೀವು ಇಲ್ಲೇ ಮಾಡೋದು? ಇದು ಕೂಡ ಮಾರ್ಕೆಟ್ ಅಲ್ಲಿ ಹುಡ್ಕಿದ್ರು ಪನ್ನೀರ್ ಇಲ್ಲೇ ಮಾಡೋದು. ಇಡೀ ಮಾರ್ಕೆಟ್ ಅಲ್ಲಿ ಹುಡ್ಕಿದ್ರು ನಿಮ್ಗೆ A2 ಪನ್ನೀರ್ ಸಿಗಲ್ಲ. ನಮ್ದು ಶ್ರೀಗೌರಿ ಆರ್ಗ್ಯಾನಿಕ್ಸ್ ಪನ್ನೀರ್ ನೋಡಿ ಎಷ್ಟು ಸಾಫ್ಟ್ ಇದೆ, ಯಾವ ತರ ಇದೆ ಅಂತ ಹೇಳಿ. ಎಲ್ಲೋ ಇಶ್ ಇರುತ್ತೆ. ನೀವು ಇದೊಂದ್ಸಲ ಪನ್ನೀರ್ ತಿಂದ್ರೆ ಪನ್ನೀರ್ ಕ್ವಾಲಿಟಿ ಏನನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ಇಲ್ಲೇ ತಯಾರು ಮಾಡ್ತೀವಿ ನಮ್ಮ ಮಿಲ್ಕ್ ಅಲ್ಲೇ A2 ಮಿಲ್ಕ್ ಅಲ್ಲೇ ಆಗುವಂತದ್ದು. ನೆಕ್ಸ್ಟ್ ಇದು ನಮ್ಮ ತುಪ್ಪ, ನಮ್ಮ ಬ್ರ್ಯಾಂಡ್ ದೇನೆ. ಇಲ್ಲಿ ಏನಾಗ್ತಿದೆ, ಇದೇ ತುಪ್ಪನ ಫಿಲ್ಟರ್ ಆದ ನಂತರ ಏನ್ ತಯಾರು ಮಾಡ್ತಾ ಇದೀರೋ ಇದು ಪ್ಯಾಕಿಂಗ್ ಆಗಿರೋ. ಪ್ಯಾಕಿಂಗ್ ಆದಾಗ ಔಟ್ಲುಕ್ ನಮ್ದು ಈ ತರ ಬರುತ್ತೆ ಗೀದು. ಇದನ್ನ ಡೈರೆಕ್ಟ್ ಎಂಡ್ ಯೂಸರ್ಸ್ ಗೆ, ಕಸ್ಟಮರ್ಸ್ ಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಾನು ತಗೋಬಹುದು. ಮತ್ತೆ ನಾನು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ತಗೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಫಾರ್ಮ್ ವಿಸಿಟ್ ಮಾಡಿ ತಗೊಳ್ಳಿ ಅಂತ, ಇಲ್ಲೇ ಬನ್ನಿ ಅಂತ ಹೇಳ್ತೀನಿ. ಇಲ್ಲೇ ಬಂದು ಹೇಳಿದ್ರೆ ಏನ್ MRP ಇದೆ ಅದಕ್ಕಿಂತ ಕಮ್ಮಿ ಆಗುತ್ತೆ. ಹಸು ಸಾಕ್ತೀನಿ, ಹಸು ಸಾಕ್ತೆ ಹೈನುಗಾರಿಕೆ ಮಾಡಿದವರು ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ನನ್ನ ಹತ್ರ 100 ಇದೆ 200 ಇದೆ ಹಸು ಅಂತ ಹೇಳ್ತಾರೆ. ಬಟ್ ಒಂದ್ ಹಸು ಸಾಕ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು. ಬಟ್ 100 ಇದೆ 200 ಇದೆ ಅನ್ನೋ ಒಂದು ಸಾಕಿರಲ್ಲ ಹಸುಗಳು. ನಾನು ಕಂಪ್ಲೀಟ್ ಅದ್ರ ಬಗ್ಗೆ ನೋಡಿದೀನಿ. ಬಟ್ ನೀವು ದೇಸಿ ಹಸುವಿನ ತುಪ್ಪ ತಗೊಳ್ಳೋದೇ ಆದ್ರೆ ಖಂಡಿತವಾಗ್ಲೂ ಜಾಗ ನೋಡಿ ತಗೊಳ್ಳಿ, ವಿಚಾರ ಮಾಡಿ ತಗೊಳ್ಳಿ. ಮಾಡ್ತಿರೋ ರೀತಿ, ಕ್ವಾಲಿಟಿ, ಕ್ವಾಂಟಿಟಿ ಅವ್ರ ಹತ್ರ ಹಸು ಇದೆಯಾ, ಹಸುಗಳಿಗೆ ಯಾವ ತರ ಫೀಡ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ನೀವು ತಗೊಳ್ದಿರಿ ನಮ್ಮ ಫಾರ್ಮ್ ವಿಸಿಟ್ ಮಾಡಿ, ನಿಮಗೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಸರ್ ಈಗ ಎಲ್ರೂ ಕೂಡ ಹಣ ಮುಖ್ಯ ಅಲ್ಲ. ಹೌದು. ಇವತ್ತು ಎಂತೆಂತ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ ಏನೋ ಸಖತ್ತಾಗಿ ಹಾಕಿರ್ತಾರೆ, ಪ್ಯಾಕಿಂಗ್ ಇರುತ್ತೆ, ಅದಕ್ಕೆ ಮಾರುವಾಗಿ ಆರೋಗ್ಯ ಹಾಳು ಮಾಡ್ಕೊತಿದ್ದಾರೆ. ಅಂದ್ರೆ ಇಂಥ ಜಾಗದಲ್ಲಿ ಇಲ್ಲೇ ತಯಾರು ಮಾಡುವಂತ ಜಾಗನ ಇಷ್ಟಪಡ್ತಾರೆ, ಗೊತ್ತಿರಲ್ಲ ಕೆಲವರು. ಹೌದು, ಅದಕ್ಕೆ ನಾನು ಹೇಳ್ತಿರೋದು, ನೀವು ನಮ್ಮ ಹತ್ರನೇ ತಗೋಬೇಕಂತ ಏನಿಲ್ಲ. ಯಾರೆಲ್ಲ ಹಸು ಕಟ್ಟಿ ಅವರೇ ಏನು ತಯಾರು ಮಾಡ್ತಿದ್ರೆ ಅಂತವ್ರ ಹತ್ರ ತಗೊಳ್ಳಿ. ನಿಮ್ಗೆ 100ಕ್ಕೆ 100% ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಆದಷ್ಟು ಆಮೇಲೆ ನಿಮ್ಗೆ ಇಂತ ನಾವು ಸ್ಟಾರ್ಟ್ ಮಾಡ್ತಿರೋ ಅಂತವ್ರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅವ್ರಿಗೊಂದು ಇದು ಏನೋ ಡೈರೆಕ್ಟ್ ಕಸ್ಟಮರ್ ಸಿಗೋದ್ರಿಂದ ಅವ್ರಿಗೊಂದು ಅನುಕೂಲ ಆಗುತ್ತೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಹಂಗಾಗಿ ನಿಮಗೆ ಕ್ವಾಲಿಟಿನೂ ಸಿಗುತ್ತೆ, ಮಾಡ್ತಕ್ಕಂಥವ್ರಿಗೆ ಅನುಕೂಲನೂ ಆಗುತ್ತೆ. ಎಷ್ಟು ಲೀಟರ್? 1 ಲೀಟರ್ ಸರ್? ಇದು 1 ಲೀಟರ್. ಇದು ಹಾಫ್ ಲೀಟರ್. ಸೊ ಇದು ನಾವು ಗಾಣದ ಎಣ್ಣೆಗಳನ್ನ ಕೂಡ ತಯಾರು ಮಾಡ್ತೀವಿ. ಇಲ್ಲಿ ಗಾಣದ ಎಣ್ಣೆ ಮೇನ್ ಇಂಟೆನ್ಷನ್ ಏನಂತ ಅಂದ್ರೆ ನಮ್ಮ ಹಸುಗಳಿಗೆ ಕೆಮಿಕಲ್ ಫ್ರೀ ಫೀಡಿಂಗ್ ಮಾಡ್ಬೇಕು ನಾವು. ಅದು ಇಂಪಾರ್ಟೆಂಟ್. ನ್ಯಾಚುರಲ್ ಆಗಿ ಹಸುಗಳಿಗೆ ಹಿಂಡಿ ಬೂಸ ಕೊಡ್ಬೇಕಂತ ಹೇಳಿ ನಮ್ಮ ಗಾಣದ ಹಿಂಡಿ
ಮತ್ತೆ ಇಲ್ಲಿ ನೀವು ನೋಡ್ಬೋದು ಮಿಷಿನ್ ಕೂಡ ಜೋಳ ಹೊಡೆಯೋ ಮಿಷಿನ್ ನಮ್ದೇ ಇದೆ. ಜೋಳದ ಪೌಡ್ರು ಮತ್ತೆ ನಮ್ಮ ಗಾಣದಿಂಡಿ ಮಾತ್ರ ನಮ್ಮ ಇದು ಯಾವ ಎಣ್ಣೆ ಸರ್? ಸರ್ ಇಲ್ಲಿ ನಿಮಗೆ ಕಡಲೆ ಬೀಜದ ಎಣ್ಣೆ ಇದೆ. ಮೇನ್ ಆಗಿ ನಾವು ಕಡಲೆ ಬೀಜದ ಜಾಸ್ತಿ ಮಾಡ್ತೀವಿ, ಯಾಕಂದ್ರೆ ಹಸುಗಳಿಗೆ ಹಿಂಡಿ ಬೇಕು ಅಂತ ಹೇಳಿ. ಮತ್ತೆ ಇದು ನಿಮಗೆ ನೀವು ಎಣ್ಣೆ ಮಾಡ್ಕೊಳ್ಳೋ ಜೊತೆಗೆ ಅದು ಸಿಗುವಂತ ಹಿಂಡಿ ಮತ್ತೆ ಹಸುಗಳಿಗೆ ಖಂಡಿತ ನನ್ನ ಹಿಂಡಿ ಪರ್ಪಸ್ ಗೆ ಮೇನ್ ಆಗಿ ಮಾಡಿರೋದು ಇದನ್ನ. ನಿಮಗೆ ಎರಡು ಉದ್ದೇಶದಿಂದ ಮಾಡ್ತಾ ಇದ್ದೀರಾ? ನಮ್ಮ ಹಸುಗಳಿಗೆ ಮೇನ್ ಆಗಿ ಹಿಂಡಿ ಆಗ್ಬೇಕಂತ. ಇದು ಕಡಲೆ ಬೀಜದ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಹುಚ್ಚೆಳ್ಳೆಣ್ಣೆ, ಇದು ಹುಚ್ಚೆಳ್ಳೆಣ್ಣೆ, ಇದು ಸನ್ಫ್ಲವರ್, ಎಲ್ಲಾ ತರದ್ದು ಮಾಡ್ತೀವಿ ಸರ್. ಎಲ್ಲಾ ಎಣ್ಣೆಗಳು ನಿಮ್ಗೆ ಸಿಗುತ್ತೆ. ಎಲ್ಲವೂ ಇಲ್ಲಿ ನ್ಯಾಚುರಲ್ ಆಗಿ ಎಲ್ಲವೂ ನ್ಯಾಚುರಲ್ ಆಗಿ ಮಾಡ್ತೀವಿ. ಆ ಹಿಂಡಿನ ನಮ್ಮ ಹಸುಗಳಿಗೆ ಯೂಸ್ ಮಾಡ್ಕೋತೀವಿ. ಇನ್ ಮಿಕ್ಕಂತ ಬಂದಂತ ಎಣ್ಣೆಗಳನ್ನ ನಮ್ಮ ತುಪ್ಪ ತಗೊಳ್ಳೋ ಗ್ರಾಹಕ ಆಗ್ಬೋದು, ಮತ್ತೆ ಫಾರ್ಮ್ ವಿಸಿಟ್ ಮಾಡೋರು ಬೇಕಿದ್ದವರಿಗೆ ಆನ್ಲೈನ್ ಮುಖಾಂತರ ಮನೆಗೇನೆ ಡೆಲಿವರಿ ಆಗುತ್ತೆ. ಆಲ್ ಓವರ್ ಇಂಡಿಯಾ ನಾವು ಇಂಡಿಯಾ ಪೋಸ್ಟ್ ಟೈಪ್ ಆಗಿದೀವಿ. ಇಂಡಿಯಾ ಪೋಸ್ಟ್ ಟೈಪ್ ಆಗಿದೀವಿ. ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಎಲ್ಲಿಗಾದ್ರೂ ಕಳ್ಸಿಕೊಡ್ತೀರಾ? ಎಲ್ಲಿಗಾದ್ರೂ ಬರುತ್ತೆ ಸರ್. ಮತ್ತೆ ಇದು ಬೆರಣಿ. ನಾನು ದೇಸಿ ಹಸುಗಳು ಸಾಕುವಂತವ್ರು ಬರೀ ಹಾಲಿಗೆ ಸೀಮಿತ ಆಗ್ತಾರೆ. ಸೊ ಸಗಣಿಯಿಂದನೂ ಉತ್ಪನ್ನಗಳನ್ನ ಮಾಡ್ಬೇಕಂತ ಹೇಳಿ ಸಗಣಿಯಿಂದ ಬೆರಣಿ ಆಗ್ಬೋದು, ಘನಜೀವಾಮೃತ ಆಗ್ಬೋದು, ಜೀವಾಮೃತ ಆಗ್ಬೋದು, ವರ್ಮಿ ಕಾಂಪೋಸ್ಟ್ ಆಗ್ಬೋದು, ಎಲ್ಲವನ್ನು ಮಾಡ್ತಿದೀವಿ ನಾವು. ಇದನ್ನು ಇಲ್ಲೇ ತಯಾರು ಮಾಡ್ತಿದೀವಿ. ಮೇನ್ ಆಗಿ ಇದನ್ನ ನಾವು ತುಪ್ಪ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಗ್ನಿಹೋತ್ರಗಳಿಗೆ ಮತ್ತೊಂದಕ್ಕೆ ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಸಾಕಷ್ಟು ಜನ ಅಗ್ನಿಹೋತ್ರಗಳಿಗೆ ಮತ್ತೆ ಹೋಮಗಳಿಗೆಲ್ಲ ಪೂಜಾ ಕಾರ್ಯಕ್ರಮ ಬೆರಣಿ ಯೂಸ್ ಮಾಡ್ತಾರೆ. ಅಂತವರಿಗೆ ನಾವು ಬೆರಣಿನ ಕೊರಿಯರ್ ಮುಖಾಂತರ ಆಗ್ಬೋದು, ಇಲ್ಲೇ ಬಂದು ಕೂಡ ತಗೋಬಹುದು. ಅಂತ ಪ್ರಯತ್ನ ಮಾಡ್ತೀವಿ. ಈಗ ನಾವು ನಮ್ದು ತುಪ್ಪ ಹೇಗಿರುತ್ತೆ ಅಂತ ಓಪನ್ ಮಾಡಿ ನೋಡುವ ಸರ್. ಒಂದು ಖಂಡಿತ ಅದು ಮುಖ್ಯ ಸರ್, ಯಾಕೆಂದ್ರೆ ಯಾವಾಗಿಂದ ಹೇಳ್ತಾ ಇದ್ದೀರಾ, ತೋರಿಸ್ಬೇಕು ಅದನ್ನ. ಹೌದು, ಈಗ ಓಪನ್ ಮಾಡ್ತೀವಿ. ತೋರಿಸಿ. ಇದಕ್ಕೊಂದ್ ಸ್ವಲ್ಪ ಲೈಟ್ ಹಾಕೊಳ್ಳುವ ಸರ್, ಟೆಕ್ಸ್ಚರ್ ಬರ್ಲಿ ಸರ್. ಇದನ್ನ ಓಪನ್ ಮಾಡಿ ನೋಡುವ ಯಾವ ತರ ಇರುತ್ತೆ ಅಂತೇಳಿ. ಟೆಕ್ಸ್ಚರ್ ಮರಳು ತರ. ತೋರಿಸಿ ಸರ್ ಒಳಗಡೆ ಹೇಗೆ ಓಪನ್ ಮಾಡುವ. ಈ ತರ ಎಲ್ಲ ಎಲ್ಲದಕ್ಕೂ ಪ್ಯಾಕಿಂಗ್ ಇದೇ ತರ ಮಾಡಿರ್ತೀರಾ? ಹಾ ಸರ್, ಈ ತರ ಚೀಲ ಏನು ಕಟ್ತೀವಿ ಅಂದ್ರೆ ಒಂದು ಅಟ್ರಾಕ್ಟಿವ್ ಲುಕ್ ಇರುತ್ತೆ. ಮತ್ತೆ ಏನಾದ್ರೂ ಈಟ್ ಇದ್ರೇನು ಅದು ಅಬ್ಸರ್ವ್ ಮಾಡಲ್ಲ. ಇದು ಸ್ಟೀಲ್ ಕ್ಯಾಪ್ ಇರುತ್ತಲ್ಲ, ಅಬ್ಸರ್ವ್ ಮಾಡಲ್ಲ ಅಂತ ಇದ್ ಮಾಡ್ತೀವಿ. ಇದು ವುಡನ್ ಓಪನ್ ಮಾಡುವ. ಓಪನ್ ಮಾಡಲ ಸರ್? ಈಗ ಓಪನ್ ಮಾಡಿ ಸರ್. ನೋಡಿ ಸರ್, ಈಗ ಬನ್ನಿ ಈ ಕಡೆ ಲೈಟ್ ನೋಡಿ ಸರ್ ಯಾವ ತರ ಇರುತ್ತೆ ಅಂತ. ಗೀ ಟಿವಿಲಿ ಬರೀ ಮರಳಾದ ತುಪ್ಪ ಅಂತಾರೆ, ನಿಜವಾದ ಮರಳು ತುಪ್ಪ ಇಲ್ಲೇ ಇದೆ. ಮರಳಿನ ನಿಮಗೆ ಬರ್ಬೇಕಂತ ಅಂದ್ರೆ ನಮ್ಮ ದೇಸಿ ಹಸುದು ಮತ್ತೆ ನಾವು ಮಾಡೋಂತ ಪ್ರೋಸೆಸ್ ಯಾವ ತರ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ ಇದ್ರ ಬರುವಂತ ಕ್ವಾಲಿಟಿ. ಈ ತರ ಇರುತ್ತೆ ಸರ್ ನಮ್ದು ಕ್ವಾಲಿಟಿ. ನೀವ್ ಒಂದ್ಸಲ ಏನಾದ್ರೂ ಈ ತುಪ್ಪನ ಯೂಸ್ ಮಾಡಿದ್ರೆ ನೀವು ಬೇರೆ ತುಪ್ಪ ಯೂಸ್ ಮಾಡೋದ್ ನಿಮ್ಗೆ ಮನ್ಸೇ ಬರಲ್ಲ. ಅಷ್ಟು ಕ್ವಾಲಿಟಿ, ಅಷ್ಟು ಟೇಸ್ಟ್, ಆತರ ಅರೋಮಾ ಬರುತ್ತೆ. ನಾವು ಸೌದೆ ಒಲೆಯಲ್ಲಿ ಮಾಡೋದ್ರಿಂದ, ಬೆರಣಿ ಯೂಸ್ ಮಾಡೋದ್ರಿಂದ ಆತರ ಕ್ವಾಲಿಟಿ ಬರುತ್ತೆ ಸರ್. ಇದರ ಕ್ವಾಲಿಟಿ ಇದೆ ನೋಡಿ. ಇದು ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಒಂದು ಆರ್ಗ್ಯಾನಿಕ್ ಫಾರ್ಮ್. ಇಲ್ಲಿ ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಮೇನ್ ಆಗಿ ಸರ್ ನಾವು ಹಸುಗಳನ್ನ ಸಾಕಿದ್ವಿ. ಯಾವ ತರ ಹಸುಗಳು? ಗೀರ್ ಹಸುಗಳು ಮತ್ತೆ ಶಾಯಿವಾಲು, ಕಾಂಕ್ರೀಜಿ, ಈ ತರ ನಮ್ಮ ದೇಶೀಯ ತಳಿ ಹಸುಗಳನ್ನ ಸಾಕಿದೀವಿ. ಸೊ ನಮ್ಮ ಎಲ್ಲಾ ದೇಶೀಯ ತಳಿ ಹಸುಗಳು 3 ರಿಂದ 4 ವೆರೈಟಿ ಇದೆ. ಹಳ್ಳಿಕರ್ ಆಗ್ಬೋದು, ಗೀರು, ಶಾಯಿವಾಲು. ಅದ್ರಲ್ಲಿ ಮೇನ್ ಆಗಿ ಗೀರ್ ಇದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಗೀರ್ ಹಸುವಿನ ಹಾಲು 1 ಟೈಮ್ ಹಾಲು ಡೈರೆಕ್ಟ್ ಕಸ್ಟಮರ್ ಕೊಡ್ತಿದೀವಿ. ಇನ್ನೊಂದ್ ಟೈಮ್ ಹಾಲು ಪನ್ನೀರು, ತುಪ್ಪ ಈ ತರ ಎಲ್ಲ ಮಾಡ್ತಿದೀವಿ. ನೀವೇ ಮಾಡ್ತಾ ಇದ್ದೀರಾ? ನಾವೇ ಮಾಡ್ತೀವಿ. ಇಲ್ಲೇ ಮಾಡ್ತಾ ಇದ್ದೀವಿ, ಫಾರ್ಮ್ ಅಲ್ಲೇ ಮಾಡ್ತಿದೀವಿ. ತೋರಿಸ್ತೀರಾ ಈಗ? ಖಂಡಿತವಾಗ್ಲು ತೋರಿಸಿ ಸರ್. ಈಗ ನೋಡ್ಬೋದು ನೀವು, 1 ಟೈಮ್ ನಾವು ತುಪ್ಪ ಎಲ್ಲ ಮಾಡ್ತೀವಿ. ಇನ್ನೊಂದ್ ಟೈಮ್ ಹಾಲು ಇದು ನೋಡಿ, ಇದು ನೈಟ್ ಹಾಲ್ನ ಕಾಯಿಸಿ ಸೌದೆ ಒಲೆಯಲ್ಲಿ ಇದು ಎಷ್ಟು ಲೀಟರ್ ಹಾಲ್ ಇದೆ ಹಾಕಿದ್ರಿ ಸರ್ ಇದಕ್ಕೆ? ಸರ್ ಈಗ ಇಲ್ಲಿ 30 ಲೀಟರ್ ಹಾಲ್ ಇದೆ. 30 ಲೀಟರ್ ಹಾಲ್ ಇದು 30 ಲೀಟರ್ ಹಾಲಲ್ಲಿ ಇದು ಮೊಸರಾಗಿದೆ. ಈಗ ಇದು ಮೊಸರನ್ನ ನಾವು ಕಡಿದ್ರೆ ಅದು ಮಿಷಿನ್ ಅಲ್ಲಿ, ಬಿಲೋನ ಮಿಷಿನ್ ಅಲ್ಲೇ ಕಡಿಯೋದು ನಾವು. ಅಂದ್ರೆ ಮಾಮೂಲಿ ನಮ್ಮ ಅಜ್ಜಿ ಎಲ್ಲ ಹೇಗ್ ಕಡಿತಿದ್ರು ಹಳೆ ಕಾಲದ ಸಾಂಪ್ರದಾಯಿಕ ಮಿಷಿನ್ ಅಲ್ಲಿ ಕಡಿಯೋದು. ಕಡದ ನಂತರ ಬೆಣ್ಣೆ ಬರುತ್ತೆ. ಬೆಣ್ಣೆನ ಸೌದೆ ಒಲೆಯಲ್ಲೇ ಕಾಯಿಸ್ತೀವಿ. ಸೌದೆ ಒಲೆಯಲ್ಲೇ ಈಗ ನೀವು ನೋಡಬಹುದು ಇದು ಯಾವ ತರ ಕ್ರೀಮಿ ಇದೆ. ಇದು ಟೀ ಕುಡ್ಡು ಇದ್ರಲ್ಲಿ ಮರದಿಂದ ಮಾಡಿರುವಂತದ್ದು. ಮರದಿಂದ ಮಾಡಿದ್ರೇನೆ ನಿಮ್ಗೆ ತುಂಬಾ ಒಳ್ಳೆ RPM ಜನರೇಟ್ ಆಗುತ್ತೆ. ಇದ್ರಲ್ಲಿ ಜಸ್ಟ್ ಇದನ್ನ ತಂದಿಲ್ಲಿ ಇಡೋದು ಅಷ್ಟೇ. ತಂದಿಲ್ಲಿಟ್ಟು ಈ ತರ ಸೆಟ್ ಮಾಡೋದು ಒಳಗಡೆ. ಇದಿಷ್ಟು ಫಿಕ್ಸ್ ಮಾಡೋದು ಅಷ್ಟೇನೆ. ಇದನ್ನ ಫಿಕ್ಸ್ ಮಾಡಿದೀವಿ ನೋಡಿ. ಫಿಕ್ಸ್ ಆಯ್ತಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಗ್ತಾ ಇದೆ ಸರ್. ಇದಕ್ಕೆ ಯಾವುದೇ ಮಿಷಿನರಿ ಏನು ಇಲ್ಲ, ಏನ್ ಮಿಕ್ಸ್ ಮಾಡ್ಬೇಕಾದದ್ದು ಏನು ಇಲ್ಲ. ಮಿಕ್ಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ತರ ಆಗ್ತಾಗ ಈಗ ಇದನ್ನ ಪಿನ್ ಮಾಡಿ ಇದ್ ಮಾಡಿದ್ರೆ ಇದಕ್ಕೆ ಪವರ್ ಕನೆಕ್ಷನ್ ಕೊಟ್ಕೋತೀರಾ? ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಈ ತರ ಮಿಷಿನರಿ ಬಳಸಬೇಕಾಗುತ್ತೆ. ನೋಡಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತು.
ನೋಡಿ ಈಗ ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡು ಕಡೆ ಬೋತ್ ಸೈಡ್ ತಿರ್ಗೋದ್ರಿಂದ ಎರಡು ಕಡೆ ತಿರುಗುತ್ತೆ. ಎರಡು ಕಡೆ ತಿರುಗುತ್ತೆ. ಈಗ ನಾವು ಮನೆಯಲ್ಲಿ ಕಡಿಬೇಕಾದ್ರೆ ಅದೇ ಪ್ರೊಸೆಸ್ ಅಲ್ಲಿ ಎಲ್ಲ ಕಡಿ. ಸಾಕು, ಈಗ ತುಪ್ಪ ಬರೋದನ್ನ ಮಾಡ್ಕೊಳ್ಳೋದು. ಇದು ನೀವು ಇಡ್ತಾ ಇರೋ ಬಾಂಡ್ಲಿ ಇದು. ಏನು ಸರ್ ಇಷ್ಟೊಂದು ಸಿಂಪ್ಲಿಫೈ ಆಗಿ ಇಷ್ಟೊಂದು ಸಖತ್ತ ಮಾಡ್ತಾರೆ. ಎಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಲಿ ಇರ್ತೀವಿ ಮಾಡ್ತಾರೆ ಅಂದ್ಕೊಂಡಿದ್ವಿ ನಾವು. ಸರ್ ಆಲ್ರೆಡಿ ರೆಡಿ ಆಯಿತು ಸರ್ ಇದು? ಹಾಂ ಸರ್, ಈಗ ನೋಡಿ, ಈಗ ನಾವು ಕಡ್ದ್ವಲ್ಲ, ಸೇಮ್ ಅದೇ ಥರ ಪ್ರೊಸೆಸರ್ ಮಾಡಿದ್ರೆ ಇದು 2 ದಿನದ ಬೆಣ್ಣೆ ಸರ್. 2 ದಿನದ್ದು? 2 ದಿನಕ್ಕೊಂದ್ಸಲ ಕಡ್ದಾದ್ಮೇಲೆ ಈ ಥರ ಆಗುತ್ತೆ ಇದು. ಕಸ್ಟಮರು ಒಂದೊಂದಿಬ್ಬರು ಬೆಣ್ಣೆನೇ ಬೇಕಂತ ಕೇಳ್ತಾರೆ. ಬೆಣ್ಣೆನೂ ಕೇಳ್ತಾರೆ. ನಾವು ಬೇರೆ ಬೇರೆ ಕಳಿಸ್ಬೇಕಾದ್ರೆ ಬೆಣ್ಣೆನ ಕಳಿಸ್ಕೊಡಕ್ಕಾಗಲ್ಲ, ಅಂದ್ರೆ ತುಂಬಾ ಡಿಸ್ಟೆನ್ಸ್ ಇರೋ ಜಾಗಗಳಿಗೆ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಈ ತರ ತುಪ್ಪ ಮಾಡಿ ತುಪ್ಪನ ಡೈರೆಕ್ಟ್ ಕಳಿಸ್ಕೊಡ್ತೀವಿ. ಈಗ ಡೈರೆಕ್ಟ್ ಈ ಬೆಣ್ಣೆನ ಅಲ್ಲಿಗೆ ಹಾಕಿ ಸೌದೆ ಒಲೆಯಲ್ಲಿ ಮಾಡುವಂಥದ್ದು. ಓಕೆ ಓಕೆ ಸರ್. ಇದೇ ತರ ಈಗ ಈ ಸೌದೆ ಒಲೆ ನಾವ್ ಏನ್ ನೋಡ್ದು ಅಲ್ಲಿಗೆ ಈ ತರ ಬೆಣ್ಣೆ ತೆಗೆದು ಹಾಕಿ ಮಾಡೋಂಥದ್ದು ಹಾಕ್ತೀರಾ ಈಗ? ಒಳಗಡೆಗೆ ತಿಪ್ಪಿಡಿದ್ಲು. ಈ ತರ ಲೈಟ್ ಆಗಿ ಮೆಲ್ಟ್ ಆಗ್ತಿದೆ. ಈ ತರ ಮೆಲ್ಟ್ ಆಗ್ತಾ ಆಯಿಲ್ ತರ ಆಗ್ಬಿಡುತ್ತೆ. ಸರ್ ಇದಕ್ಕೆ ನೀವೇನ್ ಮಿಕ್ಸ್ ಮಾಡಲ್ಲ? ಅದಕ್ಕೆ ಸಾಲ್ಟ್ ಹಾಕ್ತಿವಿ ಸರ್. ಸಾಲ್ಟ್ ಒಂದು ಹಾಕ್ತಿವಿ ಅಷ್ಟೇ. ಸಾಲ್ಟ್ ಒಂದು ಹಾಕ್ತಿವಿ. ಕುದಿಸಿದಾಗ ಅದೆಲ್ಲ ಹೋದ ನಂತರ ಏನ್ ಕೊನೆಗೆ ನಿಮ್ಗೆ ಸಾಲಿಡ್ಸ್ ಅನ್ನೋದು ಉಳಿಯುತ್ತೆ, ಅದೇ ತುಪ್ಪವಾಗಿ ಕನ್ವರ್ಟ್ ಆಗೋದು. ಓಹೋ, ಅಂದ್ರೆ ಇನ್ನು ಕೂಡ ಈ ಸ್ಮೆಲ್ ಆಗಿರ್ಬೋದು, ಮಜ್ಜಿಗೆ ಹಾಲದ್ದು ಕಂಟೆಂಟ್ ಇನ್ನೂ ಇದ್ದೇ ಇರುತ್ತೆ ಇದ್ರಲ್ಲಿ. ಈಗ ಕುದಿಸಿದಾಗ ಅದೆಲ್ಲ ಖಾಲಿ ಹೊರಟೋಗುತ್ತೆ. ಇದನ್ನ ನಾವು ಮಿನಿಮಮ್ ಬೆಣ್ಣೆ ತೆಗೆದ ನಂತರ 2 ಸಲ 3 ಸಲ ಇದ್ರ ವಾಟರ್ ಅಲ್ಲಿ ವಾಶ್ ಮಾಡ್ತೀವಿ ಬೆಣ್ಣೆನ. ಬೆಣ್ಣೆ ವಾಶ್ ಮಾಡಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಮಜ್ಜಿಗೆ ಕಂಟೆಂಟ್, ವಾಟರ್ ಕಂಟೆಂಟ್ ಅದ್ರಲ್ಲಿ ಉಳಿದಿರುತ್ತೆ ಬೆಣ್ಣೆಯಲ್ಲಿ. ಈಗ ನಾವ್ ಏನ್ ಇದ್ರಲ್ಲಿ ನಾವು ಸೌದೆ ಒಲೆಯಲ್ಲಿ ನಾವು ಕಾಯಿಸ್ತಾ ಇದೀವಿ, ಅದ್ರಲ್ಲಿ ಅದು ಎವಾಪರೇಟ್ ಆಗುತ್ತೆ, ಹೋಗುತ್ತೆ ಎಲ್ಲ ಮಜ್ಜಿಗೆ ಕಂಟೆಂಟ್ ಮತ್ತೆ ಇದೆಲ್ಲ ಹೋಗಿ ಕೊನೆಗೆ ಸಾಲಿಡ್ಸ್ ಉಳ್ಕೊಳುತ್ತಲ್ಲ. ಆ ಸಾಲಿಡ್ಸ್ ಲಾಸ್ಟ್ ಗೆ ಗೋಲ್ಡ್ ತರ ಕಾಣುತ್ತೆ ನಮಗೆ ನೋಡ್ಲಿಕ್ಕೆ. ಕಲರ್ ಬರುತ್ತೆ. ಗೋಲ್ಡ್ ಕಲರ್ ಬಂದಾಗ 100% ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಆತರ ಆಗೋ ತನಕ ನಾವು ಇದನ್ನ ಕುದಿಸ್ತಾ ಇರ್ಬೇಕು. ಸರಿ, ಏನ್ ಹಾಕ್ತಾರ ನೀವೀಗ? ಇದು ಒಂದ್ ಸ್ವಲ್ಪ ಉಪ್ಪು ಹಾಕ್ತಿದೀನಿ ಸರ್. ಸಾಲ್ಟ್ ಒಂದ್ ಸ್ವಲ್ಪ ಹಾಕ್ತೀನಿ. ಒಂದ್ ಸ್ವಲ್ಪ ಟೇಸ್ಟ್ ಬೇಕಲ್ಲ ಊಟ ಮಾಡ್ಬೇಕಾದ್ರೆ. ಈ ಸಾಲ್ಟ್ ಅಷ್ಟೇ, ಅದು ಬಿಟ್ಟು ಸಾಲ್ಟ್ ಹಾಕ್ಬೇಕು. ಈಗ ಮೆಂತ್ಯ ಇಷ್ಟಿದೆಯಲ್ಲ, ಈಗ ಮೆಂತ್ಯನ ಇಷ್ಟೇ ಮೆಂತ್ಯ ಹಾಕೋದು. ಇಷ್ಟೇ ಮೆಂತ್ಯ ಕಾಳು ಇಷ್ಟನ್ನ ಒಂದ್ ಸ್ವಲ್ಪ ಬಿಸಿ ಮಾಡಿ, ಈ ಬಿಸಿ ಆದ ನಂತರ ಕುಟ್ಟಣಿಗೆಯಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕುವಂಥದ್ದು ಮೆಂತ್ಯ ಮತ್ತೆ ಉಪ್ಪು ಇದಿಷ್ಟೇ ಹಾಕ್ಬೇಕು. ಹೌದು, ಇನ್ನೇನು ಹಾಕಿಲ್ಲ. ಇಲ್ಲ, ಹಾಕುವಂತವ್ರು ನಿಮಗೆ ಜೀರಿಗೆ ಏಲಕ್ಕಿ ಎಲ್ಲ ಹಾಕೋಬಹುದು. ಬಟ್ ಇದೇ ನಾವು ತುಂಬಾ ಇದಾಗಿರೋದ್ರಿಂದ ಏನ್ ಬೇಕಿಲ್ಲ. ಓಕೆ.